ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ಶಿವಗಂಗೆಯಲ್ಲಿದ್ದೀನಿ. ಶಿವಗಂಗೆ ಬೆಟ್ಟ ಹತ್ತಾನ ಅಂತ ಬಂದಿದ್ದೀನಿ. ಸೊ ಯು ಆಲ್ ವಿಲ್ ಸಿ. ಸೋಲೋ ಟ್ರೆಕ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ಪ್ಲ್ಯಾನ್, ಹೋಗೋಣ ಇವತ್ತು ಅಂತ. ಆ್ಯಂಡ್ ಐ ಆಮ್ ಹಿಯರ್ ಜಸ್ಟ್. ಸೊ ನೆನ್ನೆ ನೈಟ್ ಅಂದ್ಕೊಂಡೆ ಹೋಗೋಣ ಅಂತ. ಆ್ಯಂಡ್ ಐ ಜಸ್ಟ್ ಮೇಡ್ ಐ ಆಮ್ ಹಿಯರ್. ಸೊ ಫಸ್ಟ್ ಟೈಮ್ ಒಬ್ಬಳೇ ಟ್ರೆಕ್ ಮಾಡ್ತಾಯಿದ್ದೀನಿ. ಒಬ್ಬಳೇ ಈ ಥರ ಬಂದಿರೋದು ಫಸ್ಟ್ ಟೈಮ್. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಸಿಗೋಬೇಕು, ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಎಷ್ಟು ಕೋತಿಗಳಿದ್ದಾವೆ ನೋಡಿ. ಓ ಮೈ ಗಾಡ್, ಬೆಟ್ಟ ಹತ್ತೋ ಅಷ್ಟರಲ್ಲಿ ಆಮೇಲೆ ಇದೆ ಇದೊಂದು. ನಾಗರು ಪೂಜೆ ಮಾಡಿದ್ದಾರೆ ಇಲ್ಲಿ. ಸೊ ಇವಾಗ ಬಂಡೆಲೆ ಕುರ್ದಿದ್ದಾರೆ. ಬಂಡೆಲೆನೇ ಮೆಟ್ಲುಗಳ ಥರ ಮಾಡಿದ್ದಾರೆ. ಇದನ್ನು ಹತ್ಕೊಂಡು ಹೋಗೋದೆ ಇರೋದು. ಇಟ್ಸ್ ನಾಟ್ ಲೈಕ್ ಯುವರ್ ನಾರ್ಮಲ್ ಸ್ಟೇರ್ಸ್ ಥರ ಇರೋಲ್ಲ. ಆ್ಯಂಡ್ ನಾನು ನನ್ನ ಟ್ರೆಕ್ಕಿಂಗ್ ಶೂಸ್ ಹಾಕೊಂಡ್ಬಂದಿದ್ದೀನಿ. ಪ್ರಾಬಬ್ಲಿ ಇದನ್ನು ನಾನು ಕುರಿಂಜಲ್ ಟ್ರೆಕ್ ಆಲ್ಮೋಸ್ಟ್ 1 ವರ್ಷ ಆಯಿತು ಆ ಟ್ರೆಕ್ ಮಾಡಿ ನಾನು. ಆವಾಗ ಹಾಕಿದ ಶೂ ಮತ್ತು ಇವತ್ತೇ ಹಾಕ್ತಾ ಇರೋದು. ಮತ್ತು ಫುಲ್ ಹ್ಯಾಟ್ ಹಾಕ್ಕೊಂಡು ಸ್ವೆಟ್ರೆಲ್ಲ ಹಾಕ್ಕೊಂಡು ಬಂದಿದ್ದೀನಿ, ಜಸ್ಟ್ ಟು ಅವಾಯ್ಡ್ ದ ಟ್ಯಾನ್. ಬಿಕಾಸ್ ಗೋವಾಗೆ ಹೋದಾಗ, ಊರಿಗೆ ಹೋದಾಗ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಹೆವಿ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಮುಖ, ಕೈ, ಕಾಲು ಎಲ್ಲ. ಹಾಗಾಗಿ ಇನ್ನೂ ಜಾಸ್ತಿ ಟ್ಯಾನ್ ಆದರೆ ಅಷ್ಟು ಮಡಕೆ ಥರ ಕಂಡುಬಿಡ್ತೀನಿ, ಸೀದೋಗಿರೋ ಮಡಕೆ ಥರ. ಅದಕ್ಕೆ ಎಲ್ಲೋದ್ರೂ ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ಫುಲ್ ಸ್ಲೀವ್ಸ್ ಎಲ್ಲ ಕಡೆ. ಎಲ್ಗೋದು ವ್ಯೂ ಗೈಸ್. ಆಗಲೇ ಎಷ್ಟು ತಣ್ಣು ಗಾಳಿ ಬೀಸಿದೆ ಗೊತ್ತಾ. ಇದನ್ನೇ ಜಸ್ಟ್ ಟ್ರೈಲರ್ ಅಷ್ಟೇ. ಬನ್ನಿ, ಟಾಪ್ಗೆ ಹೋದರೆ ಇನ್ನೂ ಸಖತ್ತಾಗಿರುತ್ತೆ. ಬಂದಿದ್ದೀನಿ. ಇಟ್ ಟುಕ್ ಮಿ ಆಲ್ಮೋಸ್ಟ್ 1.25-2 hours ಟು ಕಮ್ ಟು ಶಿವಗಂಗೆ ಓನ್ಲಿ. ಬಿಕಾಸ್ ಐ ಯೂಸ್ಡ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನಾವು ಒಂದು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಲ್ಲ. ಸ್ಟಿಲ್ ಯಾವುದೂ ಅಂಗಡಿಗಳು ಓಪನ್ ಆಗಿಲ್ಲ. ನನ್ನ ಪ್ರಕಾರ ಆಗುತ್ತೆ, ಬಟ್ ಪ್ರಾಬಬ್ಲಿ ಒಂದು 10 ಗಂಟೆ ಮೇಲೆ ಆಗ್ಬೋದು ಅಂತ ಅನ್ನಿಸುತ್ತೆ. ಸೊ ಫೈನಲಿ ಇಷ್ಟು ದೂರ ನಡ್ಕೊಂಡು ಬಂದ ಮೇಲೆ ಒಳಕಲ್ ತೀರ್ಥ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಾವಿಲ್ಲಿ ಎಷ್ಟು ತಣ್ಣಗಿದೆ ಗೊತ್ತಾ ಗೈಸ್. ಲಿಟ್ರಲಿ ಇದರಲ್ಲೇ ತಂಪಾಗಿದೆ. ಕೋತಿಗಳಿಲ್ಲ ಅಂದರೆ ಆರಾಮಾಗಿರ್ಬೋದು. ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೋತಿ ಇದ್ದರೆ ಬ್ಯಾಗ್ ಇದೆಯಲ್ಲ, ಅದೊಂದೇ ಭಯ. ಯಾರೂ ಇಲ್ಲ ಹಿಂದೆ ಮುಂದೆ. ಅದು ಒಂದೇ ಒಂದು ನಾಯಿ ಬರ್ತಿದೆ ಅಷ್ಟೇ. ಹಾಫ್ ವೇ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಅರ್ಧ ದಾರಿ ಇದೆ. ಮೊದಲೇ ನಾಯಿ ಅಂದರೆ ಭಯ. ಅದು ಕುಂಟುತ್ತಿದೆ. ಸೊ ಏನು ಹೇಳ್ತಿದ್ದೆ ನಾನು, ಹಾಫ್ ವೇ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಅರ್ಧ ಏನಿದೆ ಅದು ಈಸಿ ಇರಲ್ಲ, ಇಷ್ಟು ಈಸಿ ಇರಲ್ಲ. ಬ್ರೋ, ಇಟ್ಸ್ ಲಿಟ್ರಲಿ ಕಮ್ಮಿಂಗ್ ವಿತ್ ಮೀ ಬ್ರೋ. ನಾನು ನಿಂತ್ಕೊಂಡ್ರೆ ಅದು ನಿಂತ್ಕೊತಿದೆ. ಏನಾದರೂ 1-2 ಸೆಕೆಂಡ್ ನಾನು ಮುಂದೆ ಬಂದಿದ್ದಕ್ಕೆ ಬಚಾವಾದ. ಇಲ್ಲ ಅಂದಿದ್ರೆ ಗಾಡ್, ಮರದಲ್ಲಿ ಏನೇನೋ ಕಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಸೇಫ್ ಅಂತ ಏನು ಅನ್ನಿಸ್ತಲ್ಲ ನನಗೆ. ಲೆಟ್ ಮೀ ಮೂವ್ ಫಾರ್ವರ್ಡ್. ಅಲ್ಲೆಲ್ಲ ಫುಲ್ ಬಳೆಗಳು ಕಟ್ಟಿದ್ದಾರೆ. ನಂಗೆ ಗೊತ್ತಾಗ್ತಾ ಇಲ್ಲ, ಲೈಕ್ ಇಸ್ ಇಟ್ ಪ್ರೊಟೆಕ್ಟಿಂಗ್ ಮೀ ಆರ್ ಇಸ್ ಇಟ್ ಕಮಿಂಗ್ ಫಾರ್ ವಾಟ್ ಅಂತ. ಕುಂಟ್ಕೊಂಡೇ ಹೋಗ್ತಾ ಇದೆ ಗೈಸ್. ಬಟ್ ಲಿಟ್ರಲಿ ಆ ಮರದಿಂದ ಕಾಯಿ ಬಿತ್ತು. ಇವಾಗ ಅಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡಿದ್ದು ನಾನು. ಮುಂದೆ ಬಂದೆ 2 ಸೆಕೆಂಡ್ಗೆ ಟಪ್ಪ ನಂಗೆ ಹೋಗೋದಾ ಯಪ್ಪ. ಓಕೆ, ಸೊ ಲುಕ್ ಅಟ್ ದ ಪ್ಲೇಸ್. ನಾನು ಎಲ್ಲಿದ್ದೀನಿ ಅಂತ. ಹಿಂಗಿದೆ ಈ ಜಾಗ. ಯಾರೂ ಇಲ್ಲ ಲಿಟ್ರಲಿ ಹಿಂದೆ ಮುಂದೆ. ಆಲ್ ಅಲೋನ್. ಸೊ ಇವಾಗ
ಜಸ್ಟ್ ನನ್ನ ಮುಂದೆ ಒಂದು ಗ್ರೂಪ್ ಆಫ್ ಪೀಪಲ್ ಅದು ಲೈಕ್ ಫ್ಯಾಮಿಲಿ ಅನ್ಸುತ್ತೆ. ಅವರು ಒಂದು 3 ಮಕ್ಕಳಿದ್ರು, 2 ಕಪಲ್ ಅನ್ಸುತ್ತೆ ಅವರು. ನಾನು ಹತ್ತುತ್ತಾ ಇದ್ದೀನಿ ನೋಡಲ್ಲಿ, ಯಾರಪ್ಪ ಇದು ಇಲ್ಲೆಲ್ಲ ಒಬ್ಬೊಬ್ಬರು ಹೋಗ್ತಾ ಇದ್ದಾರಲ್ಲ ಅಂತ. ಸೊ ನಾಟ್ ಟೇಕಿಂಗ್ ಇಟ್ ಇನ್ ಅ ನೆಗೆಟಿವ್ ವೇ, ಬಟ್ ಗೈಸ್ ಈ ಥರ ಸೋಲೋ ಬಂದು ಟ್ರೆಕ್ ಮಾಡೋದ್ರಲ್ಲಿರೋ ಮಜಾ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಐ ಫೀಲ್ ಇಟ್ಸ್ ನಾಟ್ ಅಬೌಟ್ ದ ಜೆಂಡರ್, ಬಟ್ ಯಾರೇ ಆಗಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸೋರು. ನಾನಂತೂ ಹಾರ್ಡ್ಕೋರ್ ಐ ಆಲ್ವೇಸ್ ಟೆಲ್ ದಟ್ ಐ ವಾಂಟ್ ಟು ಲಿವ್ ಎನ್ ಇಂಡಿಪೆಂಡೆಂಟ್ ಲೈಫ್ ಅಂತ. ಲೈಕ್ ಯಾವುದಕ್ಕೂ ಯಾರ ಮೇಲೂ ಏನಕ್ಕೂ ಡಿಪೆಂಡ್ ಆಗೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನಾಟ್ ಇವನ್ ಆನ್ ಮೈ ಪೇರೆಂಟ್ಸ್, ನಾಟ್ ಮೈ ಫ್ರೆಂಡ್ಸ್, ನಾಟ್ ಮೈ ಬ್ರದರ್ಸ್, ಎನಿವನ್ ಇಟ್ ಕುಡ್ ಬಿ. ಹಾಗಾಗಿ ಖುಷಿ ಆಯ್ತು ಆ್ಯಕ್ಚುಲಿ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದಕ್ಕಿಂತ ನಾನು ಅದನ್ನು ಯಾವ ರೀತಿ ತೊಗೊಂಡೆ ಅನ್ನೋದು ಮ್ಯಾಟರ್ಸ್. ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ. ಲೈಕ್ ಮೈ ಗಾಡ್, ಸೊ ನೈಸ್ ಫೀಲಿಂಗ್ ಇಟ್ ಇಸ್. ಸೊ ನಾನಲ್ಲೊಂದು ಅಂಗಡಿ ಇತ್ತಲ್ಲ, ಐ ಆಸ್ಕ್ಡ್ ಹಿಮ್, ಇದು ಕೇಳಿದ್ರು ಅವ್ರು ನನ್ನ ಕೇಳಿದ್ರು ದ್ಯಾಟ್ ಏನಾದ್ರು ತೊಗೋತೀರಾ? ಇಲ್ಲ, ಒಬ್ಬರೇ ಬಂದಿದ್ರು. ಹೌದು ಸರ್. ಹಾಗಾದರೆ ಕೋತಿಗಳಿದ್ದಾವೆ, ಬ್ಯಾಗ್ ಹುಷಾರು, ರಾಮನ ಜೊತೆ ಹೋಗಿ, ರಾಮ ಬಂದಲ್ಲ ಅಂತ. ಲೈಕ್ ಹೂ ಇಸ್ ರಾಮ? ನನ್ನ ಜೊತೆ ಬಂದಿದ್ದೇನು ಯಾರೂ ಅಲ್ಲ, ದಿಸ್ ಇಸ್ ರಾಮ. ರಾಮ ಇದ್ದರೆ ಅವ್ನು ಓಡಿಸ್ತಾನೆ ಕೋತಿಗಳನ್ನ, ಕೈಲೊಂದು ಕಡ್ಡಿ ಇಟ್ಕೊಳ್ಳಿ, ಬಟ್ ಸ್ಟಿಲ್ ರಾಮನ ಜೊತೆ ಹೋಗಿ ಅವನಿದ್ರೆ ಕೋತಿಗಳು ಬರಲ್ಲ ಹತ್ರ ಅಂತಂದರು. ನಂಗೆ ನಾಯಿ ಅಂದ್ರೇ ಭಯ ಗೈಸ್, ಲಿಟ್ರಲಿ ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್. ಬಟ್ ಇವತ್ತು ಬಿಕಾಸ್ ಆಫ್ ರಾಮ ಐ ಆಮ್ ಏಬಲ್ ಟು ವಾಕ್ ಅಲಾಂಗ್ ವಿತ್ ಹಿಮ್. ಆಲ್ ಥ್ಯಾಂಕ್ಸ್ ಟು ಹಿಮ್. ಬಾ ಮೈ ಗಾಡ್, ನಾನು ಈ ಥರ ಎಲ್ಲ ಮಾತಾಡೋಳೆ ಅಲ್ಲ. ಯಾರೋ ನೋಡಿಬಿಟ್ರೆ ಅಷ್ಟೇ, ನಾನಲ್ಲಿದೆ ಅಂತಂದರೆ ಇಷ್ಟು ದೂರ ಓಡ್ತೀನಿ ನಾನು. ಬಟ್ ಇವತ್ತು ನೋಡಿ ಜೊತೇಲಿ ಹೋಗ್ತಾಯಿದ್ದೀನಿ. ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ಯು ವಾಂಟ್ ಗೆಟ್ ಇಫ್ ಯು ಆರ್ ಇನ್ ಕಂಫರ್ಟ್ ಝೋನ್. ಒಬ್ಬರೇ ಇದ್ದಕ್ಕ ಸಿಗಲ್ಲ ಇದು ಯಾವುದೂ. ಹೌ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಟು ಲೀವ್ ಅ ಲೈಫ್ ಲೈಕ್ ದಿಸ್. ಇದೇನು ಟ್ರೆಕ್ಕಿಂಗು ಅಥವಾ ಟ್ರಿಪ್ಪಿಗಂತ ಅಷ್ಟೇ ಅಲ್ಲ, ಲೈಫ್ಗೆ ಅನ್ವಯಿಸುತ್ತೆ ಈ ಮಾತು. ನಾನು ಕಲ್ತಿರೋದು ಅದನ್ನೇ. ಕಂಫರ್ಟ್ ಝೋನಲ್ಲಿ ಇರೋ ಅಷ್ಟು ದಿನ ಯು ಕ್ಯಾನಾಟ್ ಅಚೀವ್ ಎನಿಥಿಂಗ್, ನಾಟ್ ಇವನ್ ಅ ಸಿಂಗಲ್ ಸ್ಟೆಪ್ ಇನ್ ಯೋರ್ ಲೈಫ್. ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ್ಯಂಡ್ ಎಕ್ಸ್ಪ್ಲೋರ್. ಇದರಲ್ಲಿ ಎಷ್ಟು ಕಷ್ಟ ಇದೆ. ಸ್ಲೋಪ್, ತುಂಬ ಸ್ಲೋಪ್ ಇದೆ. ನಡೆಯೋದು ಬ್ಲಾಗ್ ಮಾಡಿದ. ಇದರಲ್ಲಿ ಫುಲ್ ಕಾರ್ ಮಾಡಿದೆ. ಸೊ ಈ ಥರ ಬಂಡೆನ ತೆಗೆದು ನಾವು ಕಾರ್ ಮಾಡಿ ಮೆಟ್ಲು ಥರ ಮಾಡೋದಿದೆಯಲ್ಲ, ನಾಟ್ ಎಟ್ ಆಲ್ ಅನ್ ಈಸಿ ಜಾಬ್. ಸೀರಿಯಸ್ಲಿ ಹೆಂಗಿದೆ ನೋಡಿ, ಲುಕ್ ಅಟ್ ದಿಸ್. ಈ ಥರ ಬಂಡೆನ ಇನ್ನೊಂದು ಕೆತ್ತಿ ಕೊರೆದು ಶಿಲೆಯಾಗಿ ಮಾಡೋದು ಕಷ್ಟ, ಬಟ್ ಈ ಮೆಟ್ಲು ಮಾಡೋದಿದೆಯಲ್ಲ ಅದು ಏನು ಸುಲಭ ಇಲ್ಲ. ಅಲ್ಲಿ ಶೋ ಯು ನಿಮಿಷ ರೀ. ಕಟ್ ಬಸ್ ಅಂದರೆ ಜಸ್ಟ್ ಕೊರೆದ್ರೆ ಆಗಲ್ಲ ಆಯಿತಾ. ಇದನ್ನು ನೈಸಾಗಿರುತ್ತದು, ಅದನ್ನು ರಫ್ ಮಾಡಬೇಕು. ರಫ್ ಮಾಡೋದಕ್ಕೆ ಅವರು ಲೈನ್ಸ್ ಹಾಕಿದ್ದಾರೆ. ಸೊ ಈ ಥರ ಲೈನ್ಸ್ ಹಾಕಿದ್ರೇ ನಾವು ಈಸಿಯಾಗಿ ನಡೆಯೋಕ್ಕಾಗೋದು. ಇಲ್ಲಾಂದರೆ ಮಳೆ ಬಂತು ಅಂದರೆ ಜಾರ್ ಬೀಳ್ತೀವಿ. ಈ ಥರ ಒಂದು ಬಂಡೆನ ಮೆಟ್ಲುಗಳು ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಟು ದ ವರ್ಕರ್ಸ್. ಎಷ್ಟು ಇದು ಹಳೆಗನ್ನಡ ಅಥವಾ ಸಂಸ್ಕೃತ ಅನಿಸುತ್ತೆ. ಇದು ಸಂಸ್ಕೃತನೇ ಅನಿಸುತ್ತೆ, ಅದು ಹಳೆಗನ್ನಡ ಹೆಂಗಿರಲ್ಲ ಗೊತ್ತಿಲ್ಲ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್. ಇನ್ನೂ ಕೆತ್ತನೆ ಮಾಡಿದ್ರಿ ಏನು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಇಲ್ಲಿ ಇದು ನಂದಿ ಹತ್ರ ಹೋಗ್ತೀವಲ್ಲ ಅಲ್ಲಿದೆ ಇದು. ಗೈಸ್ ನಂದಿ ಹತ್ರ ಬಂದಿದ್ದೀನಿ. ನಂದಿ ಕಾಣಿಸ್ತಾ ಇದೆಯಾ? ಓಕೆ,
ಗಾಳಿ ಬೀಸ್ತಿದೆ ಅಂದರೆ ನಾನು ಇದು ರಾ ವಿಡಿಯೋ ಹಂಗೆ ಹಾಕ್ತೀನಿ, ಅದು ಕೇಳಿಸ್ಕೊಳ್ಳಿ, ಡಿನಾಯ್ಸ್ ಮಾಡಲ್ಲ. ಅಷ್ಟು ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದು ಪೇಯ್ನ್ ಏನೇನೂ ಇಲ್ಲ ಗೈಸ್. ಈ ಥರ ಒಂದು ಗಾಳಿಗೆ ಮಲ್ಕೊಂಡ್ಬಿಟ್ರೆ ವಾ, ಯಾವ ಎ ಸಿನೂ ಬೇಡ, ಯಾವ ಕೂಲರು ಬೇಡ, ಯಾವ ಫ್ಯಾನು ಬೇಡ, ನ್ಯಾಚುರಲ್ ಎ ಸಿ. ಸೋ ನೈಸ್, ಸೋ ನೈಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿತಾರಣ, ನೈಟ್ ಹೊತ್ತು ಎಲ್ಲ ಬಿಟ್ಟು ಹೊರಟಾರೆ, ಗೊತ್ತಾಗಲ್ಲ. ನೈಟ್ ಬಿಟ್ಟು ಹೊರಟಾರೆ. ಇಟ್ಸ್ ಲೈಕ್ ನಾವು ನಮ್ಮ ಪರಿಸರನ ನಾವೇ ಹಾಳು ಮಾಡ್ತಾಯಿದ್ದೀವಿ. ಎಷ್ಟು ಪ್ಲಾಸ್ಟಿಕ್ ಇದೆ ಗೊತ್ತಾ, ಲಿಟ್ರಲಿ. ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ನೀವು ಬಂದಾಗ ಪ್ರಾಬಬ್ಲಿ ಇದು ಅಂಗಡಿದು ವೇಸ್ಟ್ ಇರುತ್ತೆ ಆ್ಯಂಡ್ ಅವ್ರುಗಳು ತರೋದು ಇರುತ್ತೆ. ಲೈಕ್ ಇಲ್ಲಿ ಕೆಳಗಡೆ ಎಲ್ಲ ಅಂಗಡಿಗಳಿದೆಯಲ್ಲ, ಅಲ್ಲಿ ತೊಗೊತಾರೆ ಆ್ಯಂಡ್ ತಿನ್ಬಿಟ್ಟಿಲ್ಲ ಎಸ್ಬಿಟ್ಟು ಹೋಗ್ತಾರೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಗೈಸ್. ಅಟ್ಲೀಸ್ಟ್ ವಿಡಿಯೋ ನೋಡೋರಾಗಲಿ, ಬೇರೆ ಕಡೆ ಎಲ್ಲಾದರೂ ಹೋದಾಗ ಆಗಲಿ ಡಸ್ಟ್ಬಿನ್ನಿಗೆ ಹಾಕಿ, ನೇಚರ್ನ ಹಾಳು ಮಾಡಿಬಿಡಿ. ಲೆಟ್ ಇಟ್ ಬಿ ವಾಟ್ ಇಟ್ ಈಸ್. So guys, finally after all the like pain, bislu ella, I am here, reached the destination. And ನನಗೆ 4 ದಿನದಿಂದ ಸಿವಿಯರ್ ಲೆಗ್ ಪೇಯ್ನ್ ಇದೆ. ದಟ್ ಟು ಮೇನ್ ಮೈ ರೈಟ್ ಲೆಗ್ ಆ್ಯಂಡ್ ರೈಟ್ ಥೈಸ್ ಸಿಕ್ಕಾಪಡೆ ನೋವಿದೆ. ಬಟ್ ಸ್ಟಿಲ್ ಐ ಮೇಡ್ ಟು ರೀಚ್ ದ ಡೆಸ್ಟಿನೇಷನ್ ಆಲ್ ಅಲೋನ್. ಆ್ಯಂಡ್ ಹಿಯರ್ ಐ ಆಮ್. ಸಿಕ್ಕಾಪಡೆ ಖುಷಿ ಆಗ್ತಾಯಿದೆ ಬಿಕಾಸ್ ಐ ಮೇಡ್ ಇಟ್ ಅಂತ. ಇಟ್ ವಾಸ್ ಆಲ್ ಅ ಸಡನ್ ಪ್ಲ್ಯಾನ್. ಎಸ್ಟರ್ಡೇ ಸುಮ್ಮನೆ ಮಲ್ಕೊಳ್ಳೋಕೆ ಮುಂಚೆ ಐ ಜಸ್ಟ್ ಥಾಟ್ ಆಫ್ ಕಮಿಂಗ್ ಹಿಯರ್ ಆ್ಯಂಡ್ ಐ ಆಮ್ ಹಿಯರ್. ಬೆಳಗ್ಗೆ ಎದ್ದು ಹೇಳಿದೆ ನನ್ನ ಪೇರೆಂಟ್ಸಿಗೆ ಕೂಡ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಶಿವಗಂಗೆ, ಡ್ರಾಪ್ ಮಾಡಿಬಿಡಿ ನನ್ನ ಬಸ್ ಸ್ಟಾಪ್ವರೆಗೂ ಅಂತ. ಬಟ್ ಯಾ ಫೈನಲಿ ಕ್ಷೇಮವಾಗಿ ಬಂದು ಡೆಸ್ಟಿನೇಷನ್ವರೆಗೂ ರೀಚ್ ಆಗಿದ್ದೀನಿ. ವೆರಿ ಹ್ಯಾಪಿ ಫಾರ್ ದಿಸ್. ಆ್ಯಂಡ್ ಹಿಂಗೆ ಇನ್ನೂ ಹೆಚ್ಚೆಚ್ಚು ಸೋಲೋ ಟ್ರಿಪ್ಸ್ ಮಾಡೋಂಗೆ ಆಗಲಿ ಅಂತ ಎಲ್ಲ ಕೇಳ್ಕೊತೀನಿ. ಯು ಆಲ್ಸೋ ಗೈಸ್ ಪ್ಲೀಸ್ ಪ್ರೇ ಫಾರ್ ಮೀ ಆ್ಯಂಡ್ ರಿಯಲಿ ಹ್ಯಾಪಿ. ಈ ಕಂಬ ಏನಿದೆ ಅಲ್ಲಿ ಕಾಣಿಸ್ತಾ ಇರೋ ಕಂಬಗಳನ್ನ ನೋಡಿರ್ತೀರಲ್ಲ, ಅದಕ್ಕೊಂದು ಹಿಸ್ಟ್ರಿ ಇದೆಯಂತೆ. ದ ಹಿಸ್ಟ್ರಿ ಇಸ್, ಕೆಂಪೇಗೌಡರ ಕಾಲದಲ್ಲಿ ಆ 2 ಕಂಬನ ಕೆತ್ತನೆ ಮಾಡಿ ಇಟ್ಟಿದ್ರಂತೆ ಕೆಳಗೆ. ನಾಳೆ ತೊಗೊಂಡೋಗಿ ಹೆಂಗಪ್ಪ ಇಡೋದು ಮೇಲಕ್ಕೆ, ಹೆಂಗೆ ಇಡೋದು ಅದನ್ನು ಅಂತ ಯೋಚನೆ ಮಾಡಿಕೊಂಡು ಇದ್ರಂತೆ. ಬಟ್ ದೆನ್ ರಾತ್ರಿ ಏನಾಗಿದೆ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಆಲ್ರೆಡಿ ಆ ಕಂಬಗಳು ತಾನಾಗೆ ಬಂದು ಇಲ್ಲಿ ಇತ್ತಂತೆ. ಇದು ನನಗೆ ಇಲ್ಲಿನ ಅಂಗಡಿಯವ್ರು ಹೇಳಿದ ಕತೆ. ಸೊ ಇದು ನನಗೆ ಗೊತ್ತಿರಲಿಲ್ಲ. ಫೆಲ್ಟ್ ಲೈಕ್ ಶೇರಿಂಗ್ ಫಾರ್ ಯು ಗೈಸ್ ಆಲ್ಸೋ. ಸೊ ಅದು ಹೆಂಗೆ ಬಂತು, ಏನು ಬಂತು ಯಾರಿಗೂ ಗೊತ್ತಿಲ್ಲ. ಯಾವ ಮನುಷ್ಯನೂ ತೊಗೊಂಡು ಬಂದು ಇಟ್ಟಿಲ್ಲ ಅದನ್ನು. ಬಟ್ ಫೈನಲ್ ಇಟ್ಸ್ ಹಿಯರ್ ಆ್ಯಂಡ್ ಅದು ಒಂದು ಮಿಸ್ಟ್ರಿ. ಸೊ ಇಲ್ಲಿನ ಲೋಕಲೈಟ್ಸ್ ಹೇಳ್ತಾ ಇರೋದು ಇದು. ಈ ಪ್ಲೇಸ್ ಇದೆಯಲ್ಲ, ಇಳಿಯೋದು ಒಂದು ಸ್ವಲ್ಪ ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಇಳಿದ್ರೆ ಇಳಿದ್ಬಿಡ್ಬೋದು. ಆದರೆ ಹತ್ತೋದು ಇದೆಯಲ್ಲ ಯಪ್ಪ, ಟು ಬಿ ವೆರಿ 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 ಕೇರ್ಫುಲ್. ಹತ್ತಬೇಕಾದ್ರೆ ಸ್ಟ್ರೈಟಾಗಂತೂ ಇಡೋಕ್ಕೆ ಆಗಲ್ಲ, ಹಿಂಗೆ ಸ್ಟ್ರೈಟ್ ಇಡೋಕ್ಕೆ ಆಗಲ್ಲ, ಹಿಂಗೆ ಇಟ್ಕೊಂಡು ನಡಿಬೇಕು. ಬಿಕಾಸ್ ಅಷ್ಟು ಜಾಗ ಇಲ್ಲ ಇಲ್ಲಿ, ಅಷ್ಟು ಚಿಕ್ಕದಾಗಿರೋದು. ಸೊ ಎಕ್ಸ್ಟ್ರಾ ಕೇರ್ಫುಲ್ಲಾಗಿರಬೇಕು. ಅಲ್ಲಿ ಇಳಿದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇದ್ದೀನಿ ಒಳಗೆ. ಬಟ್ ಲಾಸ್ಟ್ ಟೈಮ್ ನಾನು ಬಂದಾಗ ಫುಲ್ ನೀರಿತ್ತು, ಕಂಪ್ಲೀಟ್ ನೀರು ತುಂಬೋಗಿತ್ತು. ಕಾಣುತ್ತೆ, ಕೈಗೆ ಸಿಗಲ್ಲ ಅಷ್ಟೇ. ಸೊ ಗೈಸ್, ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. 3ನೇ ಸಲ ನಾನು ಹೋಗ್ತಾ ಇರೋದು. 1 ವರ್ಷವೂ ನನಗೆ ಸಿಕ್ಕಿಲ್ಲ ನೀರು. ಪ್ರಾಬಬ್ಲಿ ನಾನು ಶಾರ್ಟ್ ಇದ್ದೀನಿ, ನನ್ನ ಪರ್ಸ್ನಾಲಿಟಿ ತುಂಬ ಕೈ ಉದ್ದ ಇಲ್ಲ ನನಗೆ, ಹಾಗಾಗಿ 1 ವರ್ಷ ಅಂತೂ ನೀರು ಕಾಣಿಸಿರ್ಲಿಲ್ಲ. ನೀರು ತುದಿ ಟಚ್ ಆಗಿತ್ತಷ್ಟೇ. ಇನ್ನು 1 ವರ್ಷ ಅಂತೂ ಸಿಕ್ಕೇ ಇರಲಿಲ್ಲ. ಈ ವರ್ಷ ಕಾಣಿಸ್ತು, ಬಟ್ ಎಟಕ್ಸ್ಲಿಲ್ಲ ಕೈಗೆ. ಆ್ಯಂಡ್ ನನ್ನದು ಕೈ ಹಾಕೋಕ್ಕೆ ಮುಂಚೆ ನಾನು ಏನೂ ಬೇಡ್ಕೊಳ್ಳೂ ಇಲ್ಲ, ಸುಮ್ಮನೆ ಹೋದೆ ರ್ಯಾಂಡಮ್ಮಾಗಿ ಕೈ ಹಾಕ್ತೆ, ಬಟ್ ಸಿಗಲಿಲ್ಲ. ಸೊ ಇದಾಗಿತ್ತು ನನ್ನ ಸೋಲೋ ಟ್ರ್ಯಾಕ್ ಟು ಶಿವಗಂಗೆ ಹಿಲ್ಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.